ಕಾರವಾರದ ಗೀತಾಂಜಲಿ ಟಾಕೀಸ್ ರಸ್ತೆಯಿಂದ ಹಬ್ಬುವಾಡದವರೆಗೆ ಇರುವ ಕಾಂಕ್ರೀಟ್ ರಸ್ತೆಗೆ ಡಾಂಬರ್ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುತ್ತಿಗೆದಾರನ ವಿರುದ್ಧ ಬಿಜೆಪಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಕಾರವಾರ ನಗರ ಹಾಗೂ ಗ್ರಾಮೀಣ ಮಂಡಲ ವತಿಯಿಂದ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಲಾಯಿತು. ಮೊನ್ನೆ ಕೆಶಿಪ್ ಯೋಜನೆ ಅಡಿಯಲ್ಲಿ ಸುಸ್ಥಿತಿಯಲ್ಲಿದ್ದ ಕಾಂಕ್ರೀಟ್ ರಸ್ತೆಗೆ ಡಾಂಬರೀಕರಣ ಮಾಡುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿತ್ತು. ಆದರೆ ಈ ಕಾಮಗಾರಿಯಿಂದ ಉತ್ತಮ ಸ್ಥಿತಿಯಲ್ಲಿದ್ದ ರಸ್ತೆ ಹಾಳಾಗಿದೆ ಎಂದು ಬಿಜೆಪಿ ಮುಖಂಡರು ಕಿಡಿಕಾರಿದ್ದಾರೆ. ಇನ್ನೂ ಡಾಂಬರ್ ತೆರವು ಕಾರ್ಯವನ್ನ ಸಮರ್ಪಕವಾಗಿ ಮಾಡದೆ ರಸ್ತೆಯಲ್ಲಿಯೇ ಸಣ್ಣ ಸಣ್ಣ ಜಲ್ಲಿಕಲ್ಲು ಬಿದ್ದಿರುವುದರಿಂದ ದ್ವಿಚಕ್ರ ವಾಹನ ಸವಾರರಿಗೆ ತೀವ್ರ ತೊಂದರೆ ಉಂಟಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಒಂದು ವೇಳೆ ವಾಹನ ಸವಾರರು ಜಾರಿ ಬಿದ್ದು ಅಪಘಾತ ಸಂಭವಿಸಿದರೆ ಅದರ ಹೊಣೆ ಯಾರು ಹೊರ್ತಾರೆ ಅಂತ ಬಿಜೆಪಿ ಪ್ರಶ್ನೆ ಮಾಡಿದೆ. ಕಾಮಗಾರಿಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ರಸ್ತೆಯನ್ನ ತಕ್ಷಣ ಸುರಕ್ಷಿತವಾಗಿ ದುರಸ್ತಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ. ಈಗ PWD ಅವರು ತಮಗೆ ಅದು ಗೊತ್ತೇ ಇಲ್ಲ, ಮುನ್ಸಿಪಾಲಿಟಿ ಕಮಿಷನ್ ತಮ್ಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಬೇರೆ 10 ಲಕ್ಷದ ಕೆಲಸ ಆದರೂ ಸಹ MLAಗಳು ತೋರಿಸಿ ಅವರಿಂದ ಡೀಲ್ ಮಾಡಿಸಿ ಆ ಕೆಲಸ ಮುಂದುವರಿಸ್ತಾರೆ. 2 ಕೋಟಿ ಕೆಲಸ ಯಾರಿಗೂ ಗೊತ್ತಿದ್ರೆ ಮಾಡ್ತಿರ್ಬೇಕಂದ್ರೆ ಇಲ್ಲಿ ಯಾರೋ ಮೇಲಿಂದ ಇಲ್ಲಿ ಬರಲಿಲ್ಲ ಮೇಡಮ್. ದಿಸ್ ಇಸ್ ಟೋಟಲಿ ಅವೈಜ್ಞಾನಿಕ ಮತ್ತು ಇಲ್ಲಿ ಟೋಟಲಿ ಕರಪ್ಷನ್ಸ್ ಇನ್ವಾಲ್ವ್ ಆಗಿದೆ ಮೇಡಮ್. ಇದು ಟೋಟಲಿ PWD, ಮುನ್ಸಿಪಾಲಿಟಿ ಮತ್ತು MLA ಅವರು ಕೂಡಿ ಇದ್ದು ಈ ಬಗ್ಗೆ ಕರಪ್ಷನ್ಸ್ ಮಾಡಿದ್ದಾರೆ ಮತ್ತು ಕೆಲಸ ಮಾಡಿದ್ದಾರೆ. ಈಗ ಸರ್ಕಾರದ ಹಣವನ್ನು ಇದು ಪೋಲ್ ಮಾಡಿದ್ದಾರೆ ಮೇಡಮ್. ಈಗಾಗಲೇ ಒಂದು 5-10 ಲಕ್ಷ ರೂಪಾಯಿ ಖರ್ಚಾಗಿದೆ. ಅವರು ಹಬ್ಬವಾಡದ ಸಿಮೆಂಟ್ ರಸ್ತೆ ಮೇಲೆ ಮರು ಡಾಂಬರೀಕರಣ ಮಾಡಿದ ವಿರುದ್ಧ ಈಗಾಗಲೇ ಜಿಲ್ಲಾಧಿಕಾರಿ ಮನವಿ ಅರ್ಪಿಸಿದ್ದೇವೆ. ಆ ಮನವಿಯಲ್ಲಿ ಈಗಾಗಲೇ ಕೆಲಸದವರು 2 ಕೋಟಿ ಕೆಲಸಗಳನ್ನು ಪ್ರಾರಂಭಿಸಿದರು. PWD ಆ ಕೆಲಸದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ. ಮುನ್ಸಿಪಾಲಿಟಿ ಕಮಿಷನರ್ ಅವರು ತಮಗೆ ಆ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹೇಳಿದ್ದಾರೆ. ಅಲ್ಲದೆ ಶಾಸಕರು ಈ ಕೆಲಸ ನಿಲ್ಲಿಸಿದೆ ಅಂತ ತಮಗೂ ಏನು ಮಾಹಿತಿ ಇಲ್ಲ ಹೇಳಿದ್ದಾರೆ. 10 ಲಕ್ಷದ ಕೆಲಸ ಇದ್ದರೂ ಸಹ ಶಾಸಕರು ತಮ್ಮ ಕಣ್ಗಾವಲಿನಲ್ಲಿ ಆ ಕೆಲಸವನ್ನು ನಿರ್ವಹಿಸ್ತಾರೆ. 2 ಕೋಟಿ ಕೆಲಸ ಯಾರಿಗೂ ಗೊತ್ತಿಲ್ಲದೆ ತಾವು ಮಾಡಿದರೆ ತಮಗೆ ಗೊತ್ತಿಲ್ಲವನ್ನು ಕೈ ಏರಿಸುವುದು ಇದು ಒಂದು ಢೋಂಗಿತನದ ಪರಮಾವಧಿಯಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಅಂತ ನಾನು ಈ ಮೂಲಕ ಹೇಳಿಕೆ ಬಯಸ್ತಾ ಇದ್ದೇನೆ. ಶಾಸಕರು 2 ಕೋಟಿ ಕೆಲಸ ಶಾಸಕರಿಗೆ ಗೊತ್ತಿಲ್ಲದೆ ಕಾರವಾರದಲ್ಲಿ ಮಾಡ್ತಿದ್ರೆ ಇದು ಅಕ್ಷಮ ಅಪರಾಧ ಮತ್ತು ತಮಗೆ ಗೊತ್ತಿಲ್ಲ ಹೇಳೋದು ಅತ್ಯಂತ ಶುದ್ಧ ಸುಳ್ಳು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಆ ಕೆಲಸ ಮಾಡಿದ್ದಾರೆ. ನಿನ್ನೆ ಮಾಡಿದ ಕೆಲಸವನ್ನು ಈಗಾಗಲೇ ತೆಗೆದುಹಾಕಲಾಗಿದೆ. ಅದು ಪೂರ್ಣ ಪ್ರಮಾಣದಲ್ಲಿ ತೆಗಿಲಿಲ್ಲ. ಅದನ್ನು ಈಗ ನಾವು ಈ BJP ಅವರು ಅದು ಟೋಟಲಿ ರಸ್ತೆ ಮೊದಲು ಯಾವ ಪರಿಸ್ಥಿತಿ ಇರುತ್ತೋ ಅದೇ ಪರಿಸ್ಥಿತಿ ಇರಬೇಕು. ಅಲ್ಲಿ ಇರುವ ಕಲ್ಲು ಮತ್ತು ಗಚ್ಚುಗಳನ್ನು ತೆಗಿಬೇಕು. ಈಗಾಗಲೇ ಇವತ್ತು ಅಲ್ಲಿ 2 ಸ್ಕಿಡ್ ಆಗಿ ಬಿದ್ದಿದೆ. ಇಂಥ ಅನಾಹುತಗಳಲ್ಲಿ ನಡೀಬಾರ್ದು. ಮತ್ತು ಈ ಮೂಲಕ ಆ ಕೆಲಸದವರು ಯಾರ ಮುತುವರ್ಜಿ ವಹಿಸಿ ಈ ಕೆಲಸ ಮಾಡಿದ್ದಾರೆ ಅದು ಸಾರ್ವಜನಿಕ ಗೊತ್ತಾಗಬೇಕಾದ್ರೆ ನಾವು ಇಲ್ಲಿ BJP ವತಿಯಿಂದ ಆಗ್ರಹಿಸ್ತಾ ಇದ್ದೇವೆ. ಮಾಡಿದರೂ ಯಾರ ಹಸ್ತಕ್ಷೇಪ ಇದೆ ಅದ್ರ ಕ್ರಮ ತೆಗೆದುಕೊಳ್ಳಬೇಕು. ಅಲ್ಲದೆ 40% ಕಳೆದ BJP ಚುನಾವಣೆಯಲ್ಲಿ 40% ಭ್ರಷ್ಟಾಚಾರ ಆಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ಈಗ 40% ಈಗ ಆಲ್ರೆಡಿ 60% ಕ್ರಾಸ್ ಆಗಿದೆ. ಇದು 60% ಭ್ರಷ್ಟಾಚಾರದ ಒಂದು ಜಲವಂತ ನಿದರ್ಶನ ಕಾರವಾರದಲ್ಲಿರುವುದು ಜಲವಂತ ನಿದರ್ಶನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ.